ಈ ಕಾರ್ಡ್ನಲ್ಲಿ ಹೆಸರಿದೆ ಅಥವಾ ಇನ್ವಿಟೇಷನ್ನಲ್ಲಿ ಅವರೆಲ್ಲರ ಕ್ಷಮೆಯನ್ನು ಕೇಳಿ ಅವರಿಗೂ ಕೂಡ ನಾನು ನಮಸ್ಕರಿಸಿ ಇಲ್ಲಿ ಕುಂತಂಥ ನಮ್ಮ ರೈತ ಬಾಂಧವರೇ, ಯುವ ಮಿತ್ರರೇ, ನಮ್ಮ ತಾಯಿಂದರೇ ಹಾಗೂ ಅನೇಕ ಜನ ಹಳ್ಳಿಗಳಿಂದ ತಾವು ಬಂದಿದ್ರಿ ಮತ್ತು ವಿಶೇಷವಾಗಿ ಈ ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ವಾಲ್ಮೀಕಿ ಅವರ ಹೆಸರು ಇಟ್ಟು ಇದು ಒಂದು ಹೊಸ ದಾಖಲೆಯನ್ನು ರಾಯಚೂರಿನಲ್ಲಿ ಇವತ್ತು ಆಗಿದೆ. ಅದಕ್ಕಾಗಿ ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷ ಆಗಿದೆ. ಬಂಧುಗಳೇ, ಇವತ್ತು ಇಷ್ಟೆಲ್ಲ ಸಂಭ್ರಮ ನಾವು ಮಾಡ್ತಾ ಇರ್ತಕ್ಕಂಥದ್ದು ಆರ್ಟಿಕಲ್ 371J. ಅದಕ್ಕಾಗಿ ನಾವು ಇಷ್ಟೊಂದು ಸಂಭ್ರಮದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಈಗಾಗಲೇ ಅದರ ವಿವರಗಳನ್ನು ನಮ್ಮ ವಸಂತ ಕುಮಾರ್ ಅವರು, ಶರಣ ಪ್ರಕಾಶ್ ಪಾಟೀಲ್ರು, ಬಸನಗೌಡರು ತಿಳಿಸಿದ್ದಾರೆ. ನಾನು ಹೆಚ್ಚು ಅದರ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ. ಕೇವಲ ಕೆಲವು ಮಾತುಗಳನ್ನು ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ದೇಶದ ಬಗ್ಗೆ ಅನೇಕ ರಾಜ್ಯದಲ್ಲಿ ಅನೇಕ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಒಳ್ಳೆ ರೀತಿಯಿಂದ ನಡೆದಿವೆ. ಆದರೆ ಕೆಲವು ಹೊಟ್ಟೆಕಿಚ್ಚ ಮುಖಂಡರು, ಪಕ್ಷಗಳು ಅದನ್ನು ಅಲ್ಲಗಳಿಸಬೇಕು ಅಂತ ಹೇಳಿ ಅವರು ಸ್ವಲ್ಪ ನಮಗೆ ಹಿಂದೇಟು ಹಾಕಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯ ಇಲ್ಲ ಅನ್ನತಕ್ಕಂಥ ಮಾತನ್ನು ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾವ ಕೆಲಸ ಜನರ ಮನಸ್ಸಿಗೆ ಮುಟ್ಟಿದೆ, ಕೈಗೆ ತಲುಪಿದೆ, ನಮ್ಮ ತಾಯಿಂದರು ಇವತ್ತು ಅಡ್ಡಾಡ್ತಾ ಇದ್ದಾರೆ, ಅದರ ಲಾಭವನ್ನು ಪಡಿತಾ ಇದ್ದಾರೆ, ಅದನ್ನು ಯಾರಾದರೂ ಅಲ್ಲಗಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಅದು ಎಂದೂ ಕೂಡ ಜನ ಅಂಥವರಿಗೆ ಒಪ್ಪೋದಿಲ್ಲ ಅನ್ನತಕ್ಕಂಥ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಎರಡನೇದು, ನಮ್ಮ ದೇಶ ಇವತ್ತು ಬಹಳ ಕಠಿಣ ಪರಿಸ್ಥಿತಿಯಲ್ಲಿದೆ. ಒಂದು ಕಡೆ ಮೊನ್ನೆ ತಾನೇ ನಮ್ಮ ದೇಶದಲ್ಲಿ ಜಮ್ಮು ಕಾಶ್ಮೀರ್ನಲ್ಲಿ ಪಹಲ್ಗಾಮ್ ಒಂದು ಟೆರರಿಸ್ಟ್ ಆಕ್ಟಿವಿಟಿ ನಡೀತು. ಆವಾಗ ಬಹಳಷ್ಟು ಜನರಿಗೆ ಯಾರು ಸಿಟ್ಟಿ ಬಾರಿಸ್ರಿ, ಸಿನಿಮಾ ಅಲ್ಲದ ಏನಪ್ಪ, ಸ್ವಲ್ಪ ಸುಮ್ಮನಿರು. ಸಿಂಧರು ಈ ಒಂದು ಪಹಲ್ಗಾಮ್ ಟೆರರ್ನಲ್ಲಿ ನಮ್ಮ ಜನರಿಗೆ 26 ಜನರಿಗೆ ಕೊಲೆ ಮಾಡಿದ್ರು ಪಾಕಿಸ್ತಾನ್ ಟೆರರಿಸ್ಟ್. ಅದರ ಉತ್ತರವಾಗಿ ನಾವು ಕೂಡ ನಮ್ಮ ದೇಶದ ಸೈನಿಕರು ಅದಕ್ಕೆ ಉತ್ತರ ಕೊಟ್ಟು ಅವರ ಎಲ್ಲೆಲ್ಲಿ ಟೆರರಿಸ್ಟ್ ಏರಿಯಾ ಇದೆ ಆ ಏರಿಯಾದಲ್ಲೂ ಕೂಡ ನಮ್ಮ ಸೈನಿಕರು ದಾಳಿ ಮಾಡಿ ಅವರಿಗೆ ಕೊಲೆ ಮಾಡಿದ್ರು. ಸೊ ಇದು ಎಲ್ಲ ಸರ್ಕಾರದವರು ಒಂದು ಕಡೆ ಇದ್ರೆ, ಈ ದೇಶದ ಜನ ಸೈನಿಕರು ಇವರೆಲ್ಲರೂ ಕೂಡ ಒಕ್ಕಟ್ಟಾಗಿ ಇಂಥ ಕಾರ್ಯಕ್ರಮಕ್ಕೆ, ಅಂದ್ರೆ ದೇಶ ಉಳಿಸೋಗೋಸ್ಕರ, ದೇಶದ ಒಂದು ರಕ್ಷಣೆ ಮಾಡಬೇಕಂತ ಹೇಳಿ ನಾವೆಲ್ಲರೂ ಒಂದಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಕೆಲವು ಜನ ಇದಕ್ಕೆ ಕ್ರೆಡಿಟ್ ತಗೊಳ್ಳೋಕ್ಕೆ ನಾವೇ ಮಾಡಿದ್ದೇವೆ, ನಾವೇ ಹೊಡೆದಿದ್ದೇವೆ ಅಂತ ಹೇಳಿಕೊಂಡು ಓಡಾಡೋರು ಕೆಲವು ಜನ ಇದ್ದಾರೆ. ಅವರೇ ಏನಾದರೂ ಸೈನ್ಯದಲ್ಲಿ ಕ್ಯಾಪ್ಟನ್ನು
ಅಥವಾ ಕರ್ನಲ್ಲು, ಲೆಫ್ಟಿನೆಂಟ್ ಕರ್ನಲ್ ಅಥವಾ ಜನರಲ್ ಇದ್ದಿದ್ರೆ ನಾವು ಹೇಳ್ತಿದ್ದೇವೆ ಏನಪ್ಪ ಬಹಳ ದೊಡ್ಡ ಒಂದು ಕೆಲಸ ಮಾಡಿದ್ದಾರೆ, ಇವರು ದೇಶಕ್ಕೆ ತ್ಯಾಗ ಮಾಡಿ ಹೋರಾಟ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೋದು. ಆದರೆ ಅದು ಏನೂ ಇಲ್ಲ. ಆದರೆ ತಮ್ಮ ಕೆಲಸ ಬಿಟ್ಟು ಇಲ್ಲಿ ಪಹಲ್ಗಾಂವದಲ್ಲಿ ಒಂದು ಕಡೆ ಅಟ್ಯಾಕ್ ನಡೆದಿದೆ, ಇನ್ನೊಂದು ಕಡೆ ನಾವು ಎಲ್ಲ ಪಕ್ಷದ ಮೀಟಿಂಗ್ ಕರೆಸಿ ಅಂತ ಹೇಳಿ ಮೋದಿ ಅವರಿಗೆ ಕೇಳಿಕೊಂಡೇವೆ. ನಾನೇ ಮೊದಲು ಕೇಳಿದ್ದು ಅದೇ ಈ ಭಾಗದಲ್ಲಿ ಬಂದಾಗ ನಾನು ಸ್ಪಷ್ಟವಾಗಿ ಹೇಳಿದೆ, ಮೋದಿ ಅವರು ಆಲ್ ಪಾರ್ಟಿ ಮೀಟಿಂಗ್ ಕರೆಸಬೇಕು, ಎಲ್ಲರ ಜೊತೆಯಲ್ಲಿ ಮಾತಾಡಬೇಕು, ಅವರು ಮೀಟಿಂಗ್ನಲ್ಲಿ ಬರಬೇಕು ಅಂತ ನಾವು ಹೇಳಿದ್ದೇವೆ. ಆದರೆ ಮೋದಿ ಅವರು 2 ಸಾರಿ ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೂ ಕೂಡ ಅವರು ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ನಾನು ಕೇಳ್ತೇನೆ. ನಮಗೆ ನೀವು ಬುದ್ಧಿ ಮಾತು ಹೇಳ್ತೀರಿ, ನಾವು ದೇಶಕ್ಕಾಗಿ ನಮ್ಮ ಕೆಲಸಗಳನ್ನು ಬಿಟ್ಟು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನ ಎಲ್ಲ ಮುಖಂಡರು ಬಂದರು. ಆದರೆ ಈ ನಮ್ಮ ಆದರೆ ಮೋದಿ ಅವರು ಈ ದೇಶದಲ್ಲೇ ಇದ್ದು, ಈ ಭಾಗದಲ್ಲೇ ಇದ್ದು ಅವರು ನಮ್ಮ ಬಿಹಾರ್ನಲ್ಲಿ ಚುನಾವಣೆ ಪ್ರಚಾರ ಮಾಡ್ತಾ ಇದ್ದಾರೆ ಹೊರತಾಗಿ ನಮ್ಮ ಮೀಟಿಂಗ್ಗೆ ಬರಲಿಲ್ಲ. ಅಂದ್ರೆ ಏನರ್ಥ? ನಿಮ್ಮ ದೇಶ ಒಂದ್ ಕಡೆ ನಮ್ಮ ಸೈನಿಕರು ಹೋರಾಟ ಮಾಡ್ತಾ ಇದ್ದಾರೆ ದೇಶದಲ್ಲಿ, ಇನ್ನೊಂದು ಕಡೆ ನಮ್ಮೆಲ್ಲರನ್ನ ಕರೆಸಿ ನೀವು ಡೆಲ್ಲಿಯಲ್ಲಿ ನೀವು ಮೀಟಿಂಗ್ ಮಾಡ್ಕೊಳ್ಳಿ, ನಾನು ಬಿಹಾರ್ಗೆ ಹೋಗಿ ಪ್ರಚಾರ ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳಿ. ಇದು ಸರಿಯಲ್ಲ. ಈ ರೀತಿ ಭಾವನೆ ಇಟ್ಟುಕೊಂಡು ನೀವು ಏನಾದರೂ ಕೆಳಮಟ್ಟದಲ್ಲಿ ಅಥವಾ ವಿರೋಧ ಪಕ್ಷದವರಿಗೆ ನೀವು ಹೀನಾಯವಾಗಿ ಅಥವಾ ಕೆಳಮಟ್ಟದಿಂದ ನೋಡಿದ್ರೆ ಈ ದೇಶದ ಜನ, ಈ ದೇಶದ ನಾಯಕರು, ಈ ದೇಶದ ನಮ್ಮ ಯುವಕರು ಎಂದೂ ಕೂಡ ಸಹಿಸೋದಿಲ್ಲ ಅನ್ನತಕ್ಕಂಥ ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಏನ್ ದೇಶ ಕೇವಲ ಅದಕ್ಕೆ ನೀವು ರಕ್ಷಣೆ ಕೊಡದೆ ಬರೇ ಬೇರೆಯವರು ನೀವು ಕೆಲಸ ಮಾಡಿ ನಾನು ದೇಶದಲ್ಲಿ ಭಾಷಣ ಮಾಡ್ಕೊಂಡು ಅಡ್ಡಾಡ್ತೀನಿ ಅಂತ ಹೇಳಿದ್ರು. ಈಗೂ ಕೂಡ ಬಿಹಾರ್ನಲ್ಲಿ ಮೊನ್ನೆ ಹೋಗಿದ್ದಾರೆ, ಒರಿಸ್ಸಾದಲ್ಲಿ ಹೋಗಿದ್ದಾರೆ. ಅರೆ ಪ್ರಪಂಚ ಸುಡ್ತಾ ಇದೆ. ಆ ಕಡೆ ಪ್ರಪಂಚದಲ್ಲಿ ಸಾಕಷ್ಟು ಇಸ್ರಾಯಿಲ್ ಮತ್ತು ಇರಾನ್ ಯುದ್ಧ ನಡೆದಿದೆ. ಅದೇ ರೀತಿಯಾಗಿ ಇವತ್ತು ಈ ಟ್ರಂಪ್ಗೆ ನಮ್ಮ ಮೋದಿ ಅವರು ಹೇಳ್ತಿದ್ರು ಫಿರ್ ಏಕ್ ಬಾರ್ ಟ್ರಂಪ್, ಫಿರ್ ಏಕ್ ಬಾರ್ ಟ್ರಂಪ್ ಅಂತ ಅಮೆರಿಕದಾಗ ಹೋಗಿ ಹೇಳ್ದ ಮಾರಾಯ. ಆದರೆ ಆ ಟ್ರಂಪ್ ಅವರು ನಮ್ಮ ಮೇಲೆ ಅನೇಕ ಟ್ಯಾರಿಫ್ ಹಾಕಿದ್ರು, ಅಂದ್ರೆ ಟ್ಯಾಕ್ಸ್ಗಳ, ಅದರ ಬಗ್ಗೆ ಒಂದು ಮಾತಾಡಲಿಲ್ಲ. ಅದು ಆದಮೇಲೆ ಇರಾನ್ ನಮಗೆ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದೆ. ನಮಗೆ ಇವತ್ತು ಎಣ್ಣೆ ಸಿಗ್ತಾ, ಪೆಟ್ರೋಲ್ ಕ್ರೂಡ್ ಆಯಿಲ್ ಸಿಗ್ತಕ್ಕಂಥದ್ದು ಇರಾನ್ನಿಂದ ಹೆಚ್ಚು 50% ಅಲ್ಲಿಂದ ನಾವು ತೆಗೆದುಕೊಳ್ತೇವೆ ಅವರಿಂದ. ಅಲ್ಲಿ ಯುದ್ಧ ನಡೆದಿದೆ. ಅದರ ಬಗ್ಗೆ ಆ ಯುದ್ಧವನ್ನು ಹೇಗೆ ನಿಲ್ಲಿಸಬೇಕು ಅನ್ನತಕ್ಕಂಥ ಬಗ್ಗೆ ಎಂದು ಮೋದಿ ಅವರು ಬಾಯಿ ಬಿಚ್ಚಿ ಹೇಳಿಲ್ಲ. ಅವ್ರು ಹೇಳೋದು ಒಂದೇ, ನಾನು ವಿಶ್ವಗುರು ಇದ್ದೀನಿ. ನೀ ವಿಶ್ವಗುರು ಇರೋಪ ಅಥವಾ ಮನೆಗುರುರ ಇರು, ಏನಾರ ಇರು, ದೇಶಕ್ಕೆ ಜನರಿಗೆ ಬೇಕಾಗಿದ್ದು ಪೆಟ್ರೋಲ್, ಡೀಸೆಲ್, ಹೊಟ್ಟಿಗೆ ಊಟ, ಮೈಗೆ ಬಟ್ಟಿ, ತಲೆ ಮೇಲೆ ಸೂರು, ಇದು ಬೇಕು. ಇದಕ್ಕಾಗಿ ನಾವೆಲ್ಲರೂ ನಿನಗೆ ಸಪೋರ್ಟ್ ಮಾಡಿದ್ವಿ ಹೊರತಾಗಿ ನೀನು ಊರು ತುಂಬ ಮೆರಿ, ದೇಶ ತುಂಬ ಮೆರಿ ಅಂತ ನಾವು ಹೇಳಲಿಲ್ಲ.
ಇಲ್ಲಿ ನಿಮ್ಮ ಮನೆ ಮೊದಲು ಸುಧಾರಣೆ ಮಾಡಿ, ಇಲ್ಲಿನ ಜನರಿಗೆ ಸುಧಾರಣೆ ಮಾಡಿ. ಇವತ್ತೇನಾಗಿದೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸುವಾಗ ನಮ್ಮ ಸಿಲೆಬಸ್ ಬೇರೆ. ಇವತ್ತು RSS ಸಿಲೆಬಸ್ಸು ಇವತ್ತು ವಿಶ್ವವಿದ್ಯಾಲಯದಲ್ಲಿ ಬರ್ತಾ ಇವೆ. RSS ಸಿಲೆಬಸ್ಸು ಇವತ್ತು ಯೂನಿವರ್ಸಿಟಿಗಳಲ್ಲಿ ಬರ್ತಾ ಇವೆ. RSS ಸಿಲೆಬಸ್ಸು ಈ ನಮ್ಮ ಮೊರಾರ್ಜಿ ದೇಸಾಯಿ ಸ್ಕೂಲ್, ಇಂಥ ದೊಡ್ಡ ದೊಡ್ಡ ಸ್ಕೂಲ್ಗಳೇನಿವೆ ಅಥವಾ ಕೇಂದ್ರೀಯ ವಿದ್ಯಾಲಯಗಳೇನಿವೆ, ಅಲ್ಲಿ ತಮ್ಮ ಜನರಿಗೆ ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ RSS ಜನರಿಗೆ ಅಪಾಯಿಂಟ್ಮೆಂಟ್ ಕೊಡಿಸಿ ನಮ್ಮ ಮಕ್ಕಳಿಗೆ ಬೀದಿ ಪಾಲ ಮಾಡ್ತಾ ಇದ್ದಾರೆ. ನೀವು ಹೇಳಿ, ಯಾವ ಬಡ ಮಕ್ಕಳು ಮೋದಿ ಸಾಹೇಬರ ಕಾಲದಲ್ಲಿ ಲಕ್ಷಾಂತರ ನಮ್ಮ ನೌಕರಿಗಳ ಖಾಲಿ ಇದ್ರೂ ಕೂಡ, ಸುಮಾರು 30 ಲಕ್ಷದ ಮೇಲೆ ನೌಕರಿಗಳ ಖಾಲಿ ಇದ್ರೂ ಕೂಡ ಅವ್ರು ಎಂದೂ ಕೂಡ ತೆಗೆದುಕೊಳ್ತಾ ಇಲ್ಲ. ಏನೋ ಕರ್ನಾಟಕದಲ್ಲಿ ಮಾತ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅನೇಕ ನಮ್ಮ ಮಂತ್ರಿಮಂಡಲದಲ್ಲಿ ಸದಸ್ಯರು ಒಮ್ಮತದಿಂದ ಕೆಲಸ ಮಾಡಿದಕ್ಕಾಗಿ ಕೆಲವು ನೌಕರಿಗಳು ಇಲ್ಲಿ ಸಿಗ್ತಾ ಇವೆ. ಅದರಲ್ಲಿ ಆರ್ಟಿಕಲ್ 371J ಇದು ಬಂದ ಮೇಲೆ ನಿಮ್ಮೆಲ್ಲರಿಗೆ ಒಂದು ನೌಕರಿಗಳಾಗಲಿ, ಇಂಜಿನಿಯರಿಂಗ್ ಸೀಟ್ ಆಗಲಿ, ಮೆಡಿಕಲ್ ಸೀಟ್ ಆಗಲಿ, ಕೃಷಿ ಸೀಟ್ ಆಗಲಿ, ಇವು ಸಿಗ್ತಾ ಇವೆ ಇಲ್ಲ, ಇದನ್ನು ನೀವು ಹೇಳಕ್ಕಾಗಲ್ಲ. ಅರೆ ಯಾವುದು ಸಿಗ್ತದೆ ಅದಾದ್ರೂ ಬಾಯಿ ಬಿಚ್ಚಿರಪ್ಪ ಮಾರಾಯ. ಬಾಕಿದೆಲ್ಲ ಏನಾದ್ರೂ ಹೇಳ್ಕೋತ ಹೋಗಿ. ಯಾವುದು ನಮ್ಮ ಸರ್ಕಾರ ಕೊಟ್ಟಿದೆ, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾವೆಲ್ಲ ಇವತ್ತು ಆ ಕಾನೂನು ಮಾಡಿದ ಮೇಲೆ ಹೇಗೆ ಅದಕ್ಕೆ ಅನುಷ್ಠಾನದಲ್ಲಿ ತರಬೇಕು, ಇಂಪ್ಲಿಮೆಂಟ್ ಮಾಡಬೇಕಂತಕ್ಕಂಥದ್ದು ಎಲ್ಲ ಕಾನೂನುಗಳು ಮಾಡಿದ್ರು. ಇಲ್ಲಿ ನಮ್ಮ HK ಪಾಟೀಲ್ರು ಇದ್ದಾರೆ, ಬೇರೆ ಮೆಂಬರ್ ಶರಣ ಪಾಟೀಲ್ ಇದ್ದಾರೆ, ಹಿಂಗೆಲ್ಲ ಯಾರ್ಯಾರು ಮೆಂಬರ್ಸ್ ಇದ್ರು ಅವರೆಲ್ಲ ಸೇರಿ ನಿಮ್ಮ ಅಪಾಯಿಂಟ್ಮೆಂಟ್ ಕಾನೂನುಗಳು, ನಿಮ್ಮ ಅಡ್ಮಿಷನ್ ಕಾನೂನುಗಳು, ನಿಮಗೆ ಬೇಕಾದಂಥ ಎಲ್ಲ ಕಾನೂನುಗಳು ಈ ಸರ್ಕಾರ ಮಾಡಿಕೊಟ್ಟಿದೆ, ಕಾಂಗ್ರೆಸ್ ಸರ್ಕಾರ. ಇದಾದರೂ ನೆನಪಿನಲ್ಲಿ ಇಟ್ಕೊಳ್ಳಿ. ಕೆಲವು ಜನ ನಾವು ಒಳ್ಳೇದು ಮಾಡಿದವ್ರಿಗೆ ನೆನಪಿರೋದಿಲ್ಲ. ನಮ್ದೇನೋ ಸ್ವಲ್ಪ ಸೂಜಿಯಷ್ಟು ತಪ್ಪಾದರೆ ಅಥವಾ ಇರುವಿನಷ್ಟು ತಪ್ಪಾದರೆ ಅದು ಆನೆಯಷ್ಟು ದೊಡ್ಡದು ಮಾಡಿಬಿಡ್ತಾರೆ. ಅದಕ್ಕೆ ನಿಮಗೆ ಹೇಳೋದು, ನೀವು ಎಚ್ಚರಗೊಳ್ಳಬೇಕು. ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಬಹಳಷ್ಟು ಸಹಕಾರ ಕೊಟ್ಟಿದ್ದೇವೆ. ಯಾಕಂದ್ರೆ ದೇಶ ಮುಖ್ಯ. ದೇಶ ಉಳಿದ್ರೆ ನಾವೆಲ್ಲ ಉಳಿತೇವೆ. ನಾವೆಲ್ಲ ಉಳಿದ್ರೆ ದೇಶಕ್ಕೆ ರಕ್ಷಣೆ ಮಾಡಬಹುದು. ಉಳಿದ ಮೇಲೆ ನಾವು ಬಯಸ್ತೇವೆ ಬೇರೆ ಅವರಿಗೆ ಇವತ್ತು ಸಹಾಯ ಸಿಗ್ತಾ ಇದೆ, ಬೇರೆ ಅವರಿಗೆ ಇವತ್ತು ಸವಲತ್ತು ಸಿಗ್ತಾ ಇದೆ, ಆ ಸವಲತ್ತುಗಳೇ ನಮಗೆ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಬಯಸ್ತೇವೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರ ಏನು ಒಂದು ಸಾಮಾಜಿಕ ನ್ಯಾಯದ ಹಾದಿ ಹಿಡಿದು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದೆ. ಬಹುಶಃ BJP ಸರ್ಕಾರಗಳು ಯಾವ್ಯಾವ ರಾಜ್ಯದಲ್ಲಿದೆ ಎಲ್ಲೂ ಕೂಡ ಮಾಡ್ತಾ ಇಲ್ಲ ಅನ್ನತಕ್ಕಂಥ ಮಾತು ನಿಮಗೆ ಹೇಳ್ತೇನೆ. ಸ್ಪೆಷಲ್ ಕಾಂಪೊನೆಂಟ್ ಪ್ಲಾನ್ ಇದು ಕರ್ನಾಟಕದಲ್ಲೇ, ತೆಲಂಗಾಣದಲ್ಲೇ, ಬೇರೆ ಎಲ್ಲಿದೆ? ಅದಕ್ಕಾಗಿ ನಾವು ಸ್ವಲ್ಪ ಎಚ್ಚರವಾಗಿ ಮಾತಾಡಬೇಕು. ನಮ್ಮ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋಕ್ಕೆ, ಅಲ್ಪಸಂಖ್ಯಾತರಿಗೆ ಸವಲತ್ತು ಕೊಡೋಕ್ಕೆ, ಅತ್ಯಂತ ಹಿಂದುಳಿದವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಾವು ಹೊಸ ಸೆನ್ಸಸ್ ಅನ್ನು ಪ್ರಾರಂಭ ಮಾಡಿದೆವು. ಇಂಥ ಎಲ್ಲ ಕೆಲಸ ಸರ್ಕಾರ ಮಾಡಿ ಬೇರೆಯವರಿಂದ ಬಯಸ್ಕೊಳ್ತಕ್ಕಂಥದ್ದು ಅಥವಾ ಅವ್ರು ಬೈದರೆ ನಾವು ಸಹಿಸ್ತಕ್ಕಂಥದ್ದು ಸರಿಯಲ್ಲ. ಸ್ವಲ್ಪ ಸ್ವಾಭಿಮಾನದಿಂದ ನೀವು ನಡ್ಕೊಳ್ಳಿ, ದಯವಿಟ್ಟು ನಿಮ್ಮೆಲ್ಲರಿಗೆ ನಾನು ಕೇಳ್ತೇನೆ. ಮತ್ತೆ ಈ ಆರ್ಟಿಕಲ್ 371J ಎಲ್ಲ ಸಮಾಜಕ್ಕೆ ಲಾಭ ಆಗಿದೆ. ಏನು ಯಾವುದೋ ಒಂದು ಸಮಾಜ ಬಿಟ್ಟು ಹೋಗಿದೆ ಅಂತಿಲ್ಲ. ಯಾವ ಜಾತಿಯವರೇ ಇರಲಿ,
ಯಾವ ಧರ್ಮದವರೇ ಇರಲಿ, ಯಾವ ಸಂಘದವರೇ ಇರಲಿ, ಯಾವ ಸಂಸ್ಥೆಯವರೇ, ಎಲ್ಲರಿಗೂ ಕೂಡ ಸಿಗ್ತಾ ಇದೆ. ಆದರೂ ನಮ್ಮ ಜನರಿಗೆ ಈ 10 ವರ್ಷ ಆದ್ರೂ ನೆನಪು ಇರುವಲ್ಲ. ನಾವಿಲ್ಲೇ ರಾಯಚೂರಿನಲ್ಲಿ ಬಂದು 2013ರಲ್ಲಿ ಆಕ್ಟ್ ಪಾಸ್ ಆದ್ಮೇಲೆ ನಿಮಗೆ ಬಂದೆಲ್ಲ ತಿಳಿಸ್ತೇವೆ, ಕೈ ಜೋಡಿಸಿ ಕೇಳ್ಕೊಂಡೇವೆ, ನೋಡಿ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ನಮ್ಮ ಸರ್ಕಾರ ತರಬೇಕು ಅಂತ. ಸರ್ಕಾರ ಬಂತು, ಕಾನೂನು ಜಾರಿಯಲ್ಲಿ ಬಂತು. ಆದರೆ ಕೆಲವು ಜನ ಇದಕ್ಕೆ ಮರೆತು ಹೋದರು, ಕೆಲವು ಸಲ ಮರೀತಾರೆ. ಆದರೆ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಜನರಿಗೆ ನಾನು ಅಭಿನಂದಿಸ್ತೇನೆ. ನಮ್ಮ ಭಾಗದಲ್ಲಿ ಇರ್ತಕ್ಕಂಥ 7ಕ್ಕೆ 7 ಸೀಟು ಕಾಂಗ್ರೆಸ್ ಪಾರ್ಟಿಗೆ ನೀವು ಗೆಲ್ಲಿಸ್ಕೊಟ್ಟಿರಿ. ಅದಕ್ಕೆ ನಿಮ್ಮೆಲ್ಲರಿಗೆ ನನ್ನ ವಂದನೆಗಳು. ಇದೇ ಕೊಡುಗೆ ನೀವು ಕೊಟ್ರಿ, ಅದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಬೇರೆ ಕಡೆ. ಆದರೆ ನಿಮ್ಮ ಮಕ್ಕಳಿಗೆ ಮುಂದೆ ತರಬೇಕು, ಶಿಕ್ಷಣ ಅವರಿಗೆ ಮಾಡಿಸ್ಬೇಕು, ಅವಾಗ ಮಾತ್ರ ಇದು ಸಾಧ್ಯ ಇದೆ. ಇಲ್ಲದ್ರೆ ಬರೇ ನಾವು ಇದೇ ಹೇಳ್ಕೊಂಡು ಹೋದರೆ ಸರಿ ಇಲ್ಲ. ಎರಡನೇದಾಗಿ, ಇವತ್ತು ಯುದ್ಧದ ಕಾಲದಲ್ಲಿ ನಾವು ದೇಶದಲ್ಲಿ ಒಕ್ಕಟ್ಟಿರಬೇಕು ಅಂತ ಹೇಳಿ ನಾವು ಬಯಸ್ತೇವೆ. ಆದರೆ ಮೋದಿ ಅವರು ಈ ಒಕ್ಕಟ್ಟುತನ ಅವ್ರ ಲಾಭ ಏನು ತಗೊಳ್ತಾ ಇದ್ದಾರೆ ಅಂದರೆ ಚುನಾವಣೆ ಲಾಭ. ಈ ಕಡೆ ನಾವು ದೇಶದ ಬಗ್ಗೆ ಯೋಚನೆ ಮಾಡಿದ್ರೆ ಅವರು ತಮ್ಮ ಪಕ್ಷದ ಬಗ್ಗೆ ಯೋಚನೆ ಮಾಡ್ತಾರೆ. ಇಂಥ ಮುಖಂಡರಿಂದ, ಇಂಥ ಲೀಡರ್ಸ್ಗಳಿಂದ ದೇಶ ಹಾಳಾಗ್ತದೆ ಹೊರತಾಗಿ ಮುಂದೆ ಬರಕ್ಕೆ ಸಾಧ್ಯ ಇಲ್ಲ. ಮೂರನೇದಾಗಿ ಇವತ್ತು ನಾವು ಬಯಸ್ತೇವೆ ಇರಾನ್ ಮತ್ತು ನಮ್ಮ ಇರಾನ್ ಮತ್ತು ಇಸ್ರಾಯೇಲ್ ಯುದ್ಧ ನಿಲ್ಲಬೇಕು ಅಂತೇಳಿ. ಅದೇ ರೀತಿಯಾಗಿ ಇವತ್ತು ಪಾಕಿಸ್ತಾನ ಏನು ಮೊದಲು ಪ್ರಯತ್ನ ಮಾಡ್ತಿತ್ತು ನಮ್ಮ ಮೇಲೆ, ಈಗ ಸ್ವಲ್ಪ ಸುಮ್ಮನಿದ್ದಾರೆ. ಮತ್ತು ಯಾವಾಗ ಏನು ಬರ್ತದೋ ಗೊತ್ತಿಲ್ಲ. ಆದರೆ ಅಮೇರಿಕಾ ಒಂದು ಕಡೆ, ಚೈನಾ ಮತ್ತು ರಷ್ಯಾ ಅವ್ರನ್ನೂ ಕೂಡ ಒಂದು ಕಡೆ ಸೈಲೆಂಟ್ ಆಗಿದ್ದಾರೆ. ಆದರೆ ಮುಂದೆ ಏನಾಗ್ತದೋ ಗೊತ್ತಿಲ್ಲ. ಅದಕ್ಕೆ ನಾನು ನಮ್ಮ ಪಕ್ಷದವರು, ಮೊನ್ನೆ ಸೋನಿಯಾ ಗಾಂಧಿ ಅವರು ಕೂಡ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಅವ್ರು ಹೇಳಿದ್ದಾರೆ, ನಾವು ಸುರಕ್ಷಿತವಾಗಿರಬೇಕು, ಪ್ರಪಂಚದಲ್ಲಿ ಶಾಂತಿ ಇರಬೇಕು, ಶಾಂತಿಯಿಂದ ನಮ್ಮ ಪ್ರಪಂಚ ನಡಿಬೇಕು ಅನ್ನತಕ್ಕಂಥದ್ದನ್ನ ಅವ್ರನ್ನು ಹೇಳಿ ಇವತ್ತು ಅದೇ ಮಾತನ್ನ ನಾನು ಹೇಳ್ತೇನೆ. ನಾನಿವತ್ತು ಈ ಮಾತನ್ನ ಯಾಕೆ ಹೇಳ್ತೀನಿ ಅಂದರೆ, ಎಲ್ಲಿವರೆಗೆ ಪ್ರಪಂಚದಲ್ಲಿ ಶಾಂತಿ ಇರ್ತದೋ ಅಲ್ಲಿವರೆಗೆ ಪ್ರಾಸ್ಪ್ಯಾರಿಟಿ ಇರ್ತದೆ, ಅಲ್ಲಿವರೆಗೆ ಬೆಳವಣಿಗೆ ಇರ್ತದೆ, ಅಲ್ಲಿವರೆಗೆ ವಿಜ್ಞಾನ ಬೆಳೀತದೆ, ಅದರ ಲಾಭ ಎಲ್ಲರಿಗೂ ಸಿಗುತ್ತೆ. ಆದರೆ ನಾವು ಅದನ್ನು ಬಿಟ್ಟರೆ, ಇದು ಸ್ಪಷ್ಟವಾಗಿ ನಾನು ಹೇಳ್ತೇನೆ, ನಾವಿವತ್ತಿದು ಯಾವಾಗಲೂ ಕೂಡ ನೋಡ್ಕೊಳ್ಬೇಕು. ನಮಗೆ ಈ ದೇಶದಲ್ಲಿ, ಪ್ರಪಂಚದಲ್ಲಿ ಬುದ್ಧ ಬೇಕೋ ಅಥವಾ ಯುದ್ಧ ಬೇಕು? ಬುದ್ಧ ಬಂದ್ರೆ ಶಾಂತಿ ಕೊಡ್ತಾರೆ, ಯುದ್ಧ ಮಾಡಿದ್ರೆ ನಿಮ್ಮ ಮನೆಯೊಳಗೇನು ಉಳಿಯೋದಿಲ್ಲ, ನಿಮ್ಮ ಬಿಲ್ಡಿಂಗ್ಗಳು ಉಳಿಯೋದಿಲ್ಲ. ಇವತ್ತು ಅಣುಬಾಂಬ್ ಉಪಯೋಗ ಮಾಡ್ತಾ ಇದ್ದಾರೆ, ಇವತ್ತು ಡ್ರೋನ್ ಉಪಯೋಗ ಮಾಡ್ತಾ ಇದ್ದಾರೆ, ಇವತ್ತು ಬೇಕಂತ ಮಿಸೈಲ್ ಉಪಯೋಗ ಮಾಡ್ತಾರೆ. ಎಲ್ಲರ ಮನೆ ಹಾಳಾಗ್ತಾ ಇವೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಕಾರ್ಖಾನೆಗಳು, ದೊಡ್ಡ ದೊಡ್ಡ ಅನುಸಂಧಾನ ಮಾಡ್ತಕ್ಕಂಥ ಅನೇಕ ನಮ್ಮ ಸ್ಕೂಲ್ ಬಿಲ್ಡಿಂಗ್ಗಳು ಇವೆಲ್ಲ ಹೋಗ್ತಾ ಇವೆ. ಅದಕ್ಕಾಗಿ ಬಂಧುಗಳೇ, ನಾವು ಎಲ್ಲರೂ ಯುದ್ಧ ನಿಲ್ಲಬೇಕು ಅಂತ ಪ್ರಾರ್ಥನೆ ಮಾಡೋಣ. ಅದಕ್ಕಾಗಿ ಎಲ್ಲ ಪ್ರಪಂಚದ ಮುಖಂಡರು ಅವರು ಒಂದಾಗಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಪಕ್ಷನೂ ಕೂಡ ಇದ್ರ ಬಗ್ಗೆ ಚಿಂತನೆ ಈಗಾಗಲೇ ಮಾಡಿದೆ. ನಾನು ಬರುವಾಗಲೇ ನಿನ್ನೆ ಮತ್ತು ಇವತ್ತು ಕೂಡ ನಮ್ಮ
ಮುಖಂಡರಿಗೆ ಮಾತಾಡಿದ್ದೇನೆ, ರಾಹುಲ್ ಗಾಂಧಿ ಅವರಿಗೆ ಮಾತಾಡಿದ್ದೇನೆ, ಸೋನಿಯಾ ಗಾಂಧಿ ಅವರಿಗೆ ಮಾತಾಡಿದ್ದೇನೆ, ಮತ್ತು ನಮ್ಮ ಹಿಂದೆ ನಮ್ಮ ಜೊತೆಯಲ್ಲಿದ್ದಂಥ ಫಾರಿನ್ ಸೆಕ್ರೆಟರಿಗಳು ಅವ್ರ ಜೊತೆಯಲ್ಲೂ ಕೂಡ ಮಾತಾಡಿದ್ದೇನೆ. ಅವರೆಲ್ಲರೂ ಒಂದೇ ಒಂದು ಹೇಳೋದು ಏನಂದರೆ, ಇದು ಶಾಂತಿಯಿಂದ ನಾವು ನಡಿಬೇಕೇ ಹೊರತಾಗಿ ಇದರಲ್ಲಿ ದುಡುಕ್ತಕ್ಕಂಥದ್ದು ಸರಿಯಲ್ಲ. ಯಾವ ದೇಶನೇ ಕೂಡ ನಮ್ಮ ಮೇಲ್ಗೈ ಇದೆ ಕೆಳಗೈ ಇದೆ ಅಂತಕ್ಕಂಥದ್ದು ಆಗಬಾರ್ದು ಅಂಥೇಳಿ ನಮ್ಮ ಪಕ್ಷದಾಗಲಿ ಸರ್ಕಾರದಾಗಲಿ ಒಂದೇ ಒಂದು ಗುರಿ ಅಂದರೆ ಪ್ರಪಂಚದಲ್ಲಿ ಶಾಂತಿ ಬರಬೇಕು. ಅವರು ಯಾವ ದೇಶದವರೇ ಇರಲಿ ಅದು ಮುಖ್ಯ ಅಲ್ಲ, ಆದರೆ ಎಲ್ಲ ದೇಶದವರು ಒಂದಾಗಿ ಈ ದೇಶ ಪ್ರಪಂಚ ಸುರಕ್ಷಿತ ಇರಬೇಕು ಅಂತಕ್ಕಂಥದ್ದು ಆಯಿತು ಅಂದರೆ ನಮ್ಮೆಲ್ಲರಿಗೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತನ್ನು ಇವತ್ತು ನಾನು ನಿಮಗೆ ಹೇಳ್ತೇನೆ. ಮತ್ತು ನಾವು ಎಂದೂ ಯಾರಿಗೂ ಹೆದರಿಲ್ಲ. ಇಂದಿರಾ ಗಾಂಧಿ ಅವರಂತೂ ಈ ಬಾಂಗ್ಲಾದೇಶ ಯುದ್ಧ ನಡೆದಾಗ ಇಲ್ಲಿ ಅಮೇರಿಕಾದು 7ನೇ ಫ್ಲೀಟ್ ದೊಡ್ಡ ಒಂದು ಊರಿನಂಥದ್ದು ಜಹಾಜ್ ಬಂದಿತ್ತು ನೀರಿನ ಮೇಲಿಂದ, ದೊಡ್ಡ ದೊಡ್ಡ ಅದರಲ್ಲಿ ಕ್ಷಿಪಣಿಗಳು ಯುದ್ಧ ಸಾಮಾನುಗಳು ಅನೇಕ ಬಂದು ನಮ್ಮ ಬಾಂಗ್ಲಾದೇಶ ಹತ್ರ ನಿಂತರೂ ಕೂಡ ಇಂದಿರಾ ಗಾಂಧಿ ಹಿಂದೇಟು ಆಗಲಿಲ್ಲ. ದೇಶ ಉಳಿಸೋಗೋಸ್ಕರ ಮತ್ತು ಬಾಂಗ್ಲಾದೇಶದವರಿಗೆ ಸಹಾಯ ಮಾಡೋಗೋಸ್ಕರ ಅವರು ಯಾರಿಗೂ ಹೆದರದೆ ಬೆದರದೆ ಅವರು ಯುದ್ಧವನ್ನು ಮಾಡಿ ಬಾಂಗ್ಲಾದೇಶದವರಿಗೆ ಸ್ವತಂತ್ರ ಮಾಡಿದ್ರು. ಇಂಥ ಇಂದಿರಾ ಗಾಂಧಿ ನಮ್ಮಲ್ಲಿದ್ದಾಳೆ, ಮಾತಾಡಿಲ್ಲ. ನಾನು ನೋಡ್ತೀನಿ, ಒಳಗೆ ಹೋಗಿ ಕುಡಿತೀನಿ, ಹೊರಗೆ ಹೋಗಿ ಕುಡಿತೀನಿ ಅಂತ ಎಂದೂ ಹೇಳಿಲ್ಲ. ಅವರು ಹೇಳಿದ್ದು ಒಂದೇ, ಧೈರ್ಯದಿಂದ ಈ ದೇಶನ ಉಳಿಸ್ತೇನೆ, ದೇಶಕ್ಕೆ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ, ಮಾನವ ಕುಲಕ್ಕೆ ರಕ್ಷಣೆ ಮಾಡತಕ್ಕಂಥ ಕೆಲಸ ನಂದು. ನಮ್ಮ ಪಕ್ಕದಲ್ಲೇ ಇದು ಎಲ್ಲ ಏನು ಯುದ್ಧ ನಡೆದಿದೆ ಇದಕ್ಕೆ ನಾವು ನಿಲ್ಲಿಸಬೇಕು ಅನ್ನತಕ್ಕಂಥ ಮಾತು ಇಂದಿರಾ ಗಾಂಧಿ ಅವರು ಹೇಳಿದರು. ಇವತ್ತು ಅದೇ ಮಾತನ್ನು ಸೋನಿಯಾ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ಹೆಚ್ಚು ನಿಮ್ಮ ಸಮಯ ತೆಗೆದುಕೊಳ್ಳದೆ ಇಷ್ಟು ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಕೊಟ್ಟಂಥ ಸವಲತ್ತದ ಉಪಯೋಗ ಮಾಡಿ, ಆಮೇಲೆ ದೇಶದ ರಕ್ಷಣೆ ಮಾಡಿ, ಮತ್ತು ಎಲ್ಲರೂ ಕೂಡ ದೇಶದ ಒಂದು ರಕ್ಷಣೆ ಸಂದರ್ಭದಲ್ಲಿ ಒಂದಾಗಿರಬೇಕು. ಎಲೆಕ್ಷನ್ ಬಗ್ಗೆ ಏನೇ ಯೋಚನೆ ಮಾಡಿಕೊಂಡು ಅಡ್ಡಾಡಬಾರ್ದು ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳಿ ಕೊನೆಯದ ಮಾತನ್ನು ನಾನು ನಿಮಗೆ ಹೇಳ್ತೇನೆ. ಈ ಏನು ಇಂಥ ಬೃಹತ್ ಸಭೆ ನಡೆದಿದೆ, ಇಂಥ ಬೃಹತ್ ಸಭೆ ಇವತ್ತು ತಾವು ನೆರವೇರಿಸಿದಿರಿ. ನಾನು ರಾಯಚೂರ ಕಾರ್ಯಕರ್ತರಿಗೆ, ನಾಯಕರಿಗೆ, MLAಗಳಿಗೆ ಎಲ್ಲರಿಗೆ ನನ್ನ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತೇನೆ. ಮತ್ತು ನೀವು ಕೂಡ ಇಲ್ಲಿ ಬಂದು ಇನ್ನು ನಮ್ಮ ಮಾತು ಕೇಳಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬಂದಿದ್ರಿ. ನಿಮಗೂ ಕೂಡ ನಾನು ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತು ನಾವು ಎಷ್ಟೇ ಈ ದೇಶದಲ್ಲಿ ಒಕ್ಕಟ್ಟಾಗಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ರೆ ಕೆಲವು ಕಡೆ ಕೆಲವು ಜನ ಈ ಒಕ್ಕಟ್ಟನ್ನು ಮುರಿಬೇಕು ಅಂತಕ್ಕಂಥದ್ದನ್ನು ನಡೆದಿದೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಹಿಂದ್. ಯಾಕಪ್ಪ ಬಸನಗೌಡ ಏನು ಉಪ್ಪಿಟ್ಟು ಏನು ಕೊಟ್ಟಿಲ್ಲ, ನಮ್ಗೆ ಊಟ ಆಗಿದೆ, ಊಟ ಆದ್ರೂ ಜೋರಿಲ್ಲ. ನನ್ನಂತವನ ಬಳಿ ಜೋರಿದೆ, ನಿಮಗಿಲ್ಲಲ್ಲ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ನಮಸ್ಕಾರ. ನಿಮ್ಮೆಲ್ಲರಿಗೆ ವಂದನೆಗಳು.